पर्यमुच्यते। यं सन्न्यासमिति प्राहुर्योगं तं विद्धि पाण्डव न ह्यसन्न्यस्तसङ्कल्पो योगी भवति कश्चन. ಹಿಂದಿನ ಪದ್ಯದಲ್ಲಿ ಕರ್ಮಫಲವನ್ನ ಆಶ್ರಯಿಸದೆ ಅದನ್ನ ಅಂದ್ರೆ ಅದಿಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ, ಅಥವಾ ಅದು ಬೇಕೇ ಬೇಕು, ಅದೇ ಅದರ ಮುಖ್ಯ ಉದ್ದೇಶ ಅನ್ನೋದನ್ನ ಯೋಚನೆ ಬಿಟ್ಟು ಮಾಡ್ಲೇಬೇಕಾದ ಕೆಲಸ ಇದು. ಇದು ತೃಪ್ತಿ ನೀಡುವಂಥದ್ದು ಅಂತ ಭಾವಿಸಿ ಯಾರು ಕರ್ಮವನ್ನ ಮಾಡುತ್ತಾನೋ ಅಂಥವನು ನಿಜವಾದ ಸನ್ಯಾಸಿ ಆಗ್ತಾನೆ. ಅವನು ಯೋಗಿಯೂ ಕೂಡ ಆಗ್ತಾನೆ. ಲೋಕದಲ್ಲಿ ಬೆಂಕಿಯ ಸಂಪರ್ಕಕ್ಕೆ ಬಾರದವನು, ಯಾವುದೇ ಲೋಕದ ಚಟುವಟಿಕೆಯನ್ನೇ ನಡೆಸಿದವನು ಅವನೇ ಸನ್ಯಾಸಿ ಅನ್ನೋದು ಅಲ್ಲ ಅಂತ ಇಷ್ಟು ಹೇಳಿದ್ದು. ಮುಂದೆ ಹೇಳಿದ ಮಾತು ಇಲ್ಲಿ ಈಗ ಯಾವುದನ್ನ ಸನ್ಯಾಸ ಅಂತ ನಾವು ಮಾತಾಡಿದ್ವು ಅದು ಯೋಗವೂ ಆಗುತ್ತೆ. ಮುಖ್ಯವಾಗಿ ಯೋಗಿ ಆಗುವುದಕ್ಕೆ ಏನ್ ಲಕ್ಷಣ, ಸನ್ಯಾಸಿ ಆಗುವುದನ್ನು ಹಿಂದೆ ಹೇಳಿದ್ರು. ಯೋಗಿ ಆಗುವುದಕ್ಕೆ ಲಕ್ಷಣ ಏನು ಅಂದ್ರೆ ಅಸನ್ಯಸ್ತ ಸಂಕಲ್ಪ. ಅಸನ್ಯಸ್ತ ಸಂಕಲ್ಪ ಬೇಡದ ಕಾಮನೆಗಳನ್ನ ತೊರೆದವನೇ ಯೋಗಿ. ಅಲ್ಲಿ ಕರ್ಮಫಲವನ್ನ ತ್ಯಾಗ ಮಾಡಿದವನು ಯೋಗಿ. ಇಲ್ಲಿ ಬೇಡದ ಕರ್ಮಗಳನ್ನೇ ಯಾಗ ಅಂದ್ರೆ ಬೇಡದ ಕರ್ಮಗಳನ್ನ ತ್ಯಾಗ ಮಾಡಿದವನು ಯೋಗಿ. ಬೇಕಿರುವ ಕರ್ಮಗಳನ್ನ ಮಾಡಿ ಫಲಗಳನ್ನ ನಿರೀಕ್ಷಿಸಿದವನು ಸನ್ಯಾಸಿ. ಆದ್ರಿಂದಾಗಿ ಎರಡು ಹತ್ರದಲ್ಲೇ ಇದೆ. ಅದಕ್ಕೆ ಹಿಂದೆ ಹೇಳಿದ್ಯಂ ಸನ್ಯಾಸ ಮಿತಿ ಪ್ರಾಹು ಯೋಗಂ ತಂ ವಿಧಿ ಪಾಂಡವ. ಸನ್ಯಾಸದಲ್ಲಿರುವವನೇ ಯೋಗದಲ್ಲೂ ಇದ್ದ ಹಾಗೆ, ಸಮಾಧಿಯ ಸ್ಥಿತಿಗೂ ಏರಿದ ಹಾಗೆ. ನಾರಾಯಣ. ಆದ್ರಿಂದ ಯಾವುದೇ ಅಸನ್ಯಸ್ತ ಸಂಕಲ್ಪ ಬಿಡದವನು ಯಾರೂ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಾಶ್ಚನ. ಯಾವತ್ತೂ ಕೂಡ ಯಾರೂ ಕೂಡ. ಸನ್ಯಾಸ ಕೂಡ ಆಚಾರ್ಯರ ಮಾತು, ಸನ್ಯಾಸೋಪಿ ಯೋಗಾಂತರ್ಭೂತ ಇತ್ಯಾಹ ಸನ್ಯಾಸಂ ಇತಿ. ಸನ್ಯಾಸವೂ ಕೂಡ ಯೋಗದಲ್ಲೇ ಸೇರಿ ಹೋಗಿದೆ. ಎಂ ಸನ್ಯಾಸಮಿತಿ ಪ್ರಾಹು ಅನ್ನಲ್ಲಿ ಬಯಕೆ, ಸಂಕಲ್ಪ, ನಿರೀಕ್ಷೆ ಇದೆಲ್ಲ ಕಾಮ ಸಂಕಲ್ಪಾದಿ ಪರಿತ್ಯಾಗೆ ಕಥಂ ಉಪಾಯವಾನ್ ಸ್ಯಾತ್ ಇತಿ ಆಶಯ. ಒಟ್ಟೇನರ್ಥ, ಬಯಕೆ ಏನೇನೋ ಮನಸ್ಸಿನಲ್ಲೇ ಮಂಡಿಗೆ ಮಾಡಿಕೊಳ್ಳುವುದು ಅಥವಾ ಹೀಗೆ ಆಗ್ಬೇಕು ಅಂತ ನಿರೀಕ್ಷಿಸುವುದು, ಇವೆಲ್ಲವನ್ನು ಯಾರು ಬಿಡಲ್ವೋ ಅವನಿಗೆ ಉಪಾಯ ಗೊತ್ತಿದೆ ಅಂತ ಖುಷಿ ಪಡುವುದು ಹೇಗೆ? ಯೋಗೀಶ್ವರ ಅಂತಂದ್ರೆ ಉಪಾಯ ಗೊತ್ತಿದ್ದವನು ಅಂತ ಅರ್ಥ. ಅಂದ್ರೆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ಚೆನ್ನಾಗಿರುವ ಪರಿಹಾರ ತಿಳಿದವನು ಅಂತ ಅರ್ಥ. ಉಪಾಯ ಗೊತ್ತಿದ್ದವನು ಅಂತ. ಹಾಗ ಅವನು ಹೇಗಾಗ್ತಾನೆ ಉಪಾಯ ಯೋಗಿ ಅಂತಂದ್ರೆ ಉಪಾಯ ಉಳ್ಳವನು ಅಂತ ಹೇಗಾಗ್ತಾನೆ? ಉಪಾಯವಾನ್ ಸ್ಯಾತ್ ಇತ್ಯಾಶಯ. ನಖ್ಯ ಸನ್ಯಾಸ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಾರಾದ್ರೂ ಬಯಕೆಗಳನ್ನ, ನಿರೀಕ್ಷೆಗಳನ್ನ, ಆಸೆಗಳನ್ನ ಬಿಡದವನು ಯೋಗಿ ಆದಾನೇನು ಅಂದ್ರೆ ಯೋಗಿ ಆದವನು ಹೀಗೆ ಇರ್ಬೇಕಲ್ವಾ? ಉಪಾಯ ಗೊತ್ತಿದ್ದವನು ಅಂತ ಹೇಳಿದ್ಮೇಲೆ ಕನಿಷ್ಠ ಪಕ್ಷ ಅವನು ಉಪಾಯಕ್ಕೆ ಸಹಕಾರಿಯಾದ ಬಯಕೆಗಳನ್ನ ಬಿಟ್ಟಿರ್ಬೇಕಲ್ವಾ? ಬಯಸಿ ಉಪಾಯ ಹೂಡಿದರೆ ಏನು ಉಪಯೋಗ? ಆ ಬಯಸುವುದೇ ಅವನ ಉಪಾಯದ ಸ್ವರೂಪವನ್ನೇ ಹಾಳು ಮಾಡುವಂಥದ್ದು. ಆದ್ರಿಂದ ಯೋಗಿ ಭವತಿ ಕಶ್ಚನ ಅಂತ ಕೇಳಿದ್ದು ಒಂದು ರೀತಿ ಪ್ರಶ್ನೆ. ಅಂದ್ರೆ ಸನ್ಯಾಸವೂ ಕೂಡ ಈ ಕರ್ಮಫಲ ತ್ಯಾಗದ ಹಿನ್ನೆಲೆಯಲ್ಲಿ ಹೇಳಿದ್ದು. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ. ಮಾಡ್ಲೇಬೇಕಾದ ಕೆಲಸವನ್ನು ಮಾಡ್ತಾ ಮಾಡಿದ ಕೆಲಸದ ಬಗ್ಗೆ ಫಲದ ನಿರೀಕ್ಷೆ ಇಲ್ಲದೆ ಬದುಕುವ ಸನ್ಯಾಸದ ಭಾವವನ್ನ ಏನು ಹೇಳಿದ್ರು, ಇದು ಜ್ಞಾನೋಪಾಯದ ಒಂದು ಪ್ರಮುಖವಾದ ಸಾಧನವೂ ಹೌದು. ಸನ್ಯಾಸವೂ ಕೂಡ ಜ್ಞಾನೋಪಾಯದ ಒಂದು ಪ್ರಭೇದ. ಇದು
ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ ಮಾತು. ಒಂದೇ ಸಾಲ ಇದೆ. ಸನ್ಯಾಸೋಪಿ ಜ್ಞಾನೋಪಾಯಸ ಪ್ರಭೇದ ಏವ. ಈಗ ಈ ಶ್ಲೋಕದ ಒಂದು ಅಂಶವನ್ನು ಗಮನಿಸಿದ್ರೆ, ನಾವು ಇಲ್ಲಿ ತನಕ ಯೋಗ ಅಂತ ಮಾತಾಡಿಕೊಂಡು ಬಂದದ್ದು ಕರ್ಮಯೋಗ, ಅಂದ್ರೆ ಒಂದು ಕ್ರಿಯೆಯನ್ನ ನಡೆಸ್ತಾ ಹೋಗುದು ಅಂತ. ಇನ್ನೊಂದು ಈಗ ಬಂದ ಮಾತು ಸನ್ಯಾಸ ಅಂದ್ರೆ ಅನಾಶ್ರಿತ ಕರ್ಮ ಫಲಂ, ಕರ್ಮ ತ್ಯಾಗ. ಕರ್ಮಯೋಗ ಅಂತ ಒಂದು ಕಡೆ ಹೇಳಿ, ಈಗ ಸನ್ಯಾಸ ಹೇಳುವ ಮೂಲಕ ಕರ್ಮ ತ್ಯಾಗ ಅನ್ನುವ ಗೀತೆಗೆ ಒಂದು ಬೇರೆನೆ ಆಯಾಮ ಸಿಕ್ಕಿತಲ್ವಾ ಅಂತ ಯೋಚನೆ ಬಂದದ್ದಕ್ಕೆ ಆಚಾರ್ಯರು ಕಥಂ ಉಪಾಯವಾನ್ ಅನ್ನುವ ಶಬ್ದ ಬಳಸಿದ್ದಲ್ಲಿ, ಯೋಗ ಅಂದ್ರೆ ಇಲ್ಲಿ ಹೇಳಿದ್ದು ಬರೀ ಉಪಾಯ. ಯಾಕೆಂದ್ರೆ ಬರೀ ಉಪಾಯ ಆದಾಗ ಯೋಗ ಅನ್ನೋ ಶಬ್ದ ಬಳಸ್ತಾರೆ. ಅಪರೋಕ್ಷ ಜ್ಞಾನವನ್ನ ಪಡೆಯಲಿಕ್ಕೆ ಬೇಕಿರುವ ಉಪಾಯಗಳನ್ನ ಕರ್ಮಯೋಗ ಶಬ್ದದಿಂದ ಹೇಳ್ತಾ ಹೋಗ್ತಾರೆ. ಅದರಿಂದಾಗಿ ಕರ್ಮ ಅನ್ನೋದು ಅಲ್ಲಿ ಕಾರ್ಯಂ ಕರ್ಮ ಅಂತ ಅದಕ್ಕೂ ಒಂದು ಎಚ್ಚರ ಕೊಟ್ಟು, ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾದ ಕರ್ಮ ಈಗ ನಮ್ಮನ್ನ ಬಿಡದೆ ಕರ್ಕೊಂಡು ಹೋಗುವ ಕರ್ಮ. ಈ ದಾರಿಯಲ್ಲಿ ಸಾಗು, ಇದು ನಿನ್ನ ಈಗಿನ ಪರಿಸ್ಥಿತಿ ಅಂದ್ರೆ ಅದರ ಕರ್ಮ ಫಲದ ಬಗ್ಗೆ ನಿರೀಕ್ಷೆ ಇಲ್ಲದೆ ಮಾಡ್ತಾ ಹೋಗುದು. ಸರ್ವ ಕರ್ಮ ಫಲ ತ್ಯಾಗ ಅಲ್ಲ ಅಂತ ಸ್ಪಷ್ಟ ಹೇಳಿದ್ರು. ನನಗಿದು ಇಷ್ಟ ಇಲ್ಲ ಅಂತ ನಾವು ಎಲ್ಲವನ್ನು ಬಿಟ್ಟು ಬಿಡ್ತೇವೆ ಅಂತ ಆ ಕ್ಷಣಕ್ಕೆ ನಾವು ಅದರ ಮೂಲವನ್ನೇ ಮರೆತರೆ, ಯಾವ ಕರ್ಮವನ್ನೂ ಮಾಡದೇ ಇದ್ರೆ ಕರ್ಮ ಮಾಡಿಲ್ಲ ಅನ್ನೋದೇ ಒಂದು ದೋಷವಾಗಿ ಕೂಡುತ್ತೆ. ಯಾವುದನ್ನ ನಾವು ಉಪಾಯ ಅಂತ ಅನ್ಕೊಂಡು ಹೊರಟು ಆ ಉಪಾಯದ ಮಾರ್ಗದಲ್ಲಿ ನಾವೇ ಬಲೆಯನ್ನು ಹೆಣೆದುಕೊಂಡ ಹಾಗಾಗುತ್ತೆ. ಒಂದು ಸನ್ಯಾಸ ಅಂತಂದ್ರೆ ನಮ್ಗೆ ಗೊತ್ತಿರೋದು ಕಾವಿ ತೊಟ್ಟದ್ದು. ಇನ್ನೊಂದು ಎಲ್ಲಿ ಬೇಕಾದ್ರೂ ಇದ್ರೂ ಅವನು ಮಾನಸಿಕವಾಗಿ ಇರಬಹುದಾದ ಭಾವ, ಆಶ್ರಮ ಸಂಬಂಧ ಇಲ್ಲದೆ ಅನುಸರಿಸುವ ಸನ್ಯಾಸ. ಎಲ್ಲಾ ಆಶ್ರಮಗಳಿಗೂ ಸನ್ಯಾಸವಾದ ಮುಖ್ಯ ಸನ್ಯಾಸ ಏನು? ಸರ್ವ ಸಂಕಲ್ಪ ತ್ಯಾಗ ಹೊರತು ಕರ್ಮ ತ್ಯಾಗ ಅಲ್ಲ. ನೀವು ವೇಷ ತೊಟ್ಟ, ಕಾವಿ ತೊಟ್ಟ ಸನ್ಯಾಸ ಹೇಳುವಾಗ ಅಲ್ಲಿ ಪ್ರಧಾನವಾದ ಲೋಕ ಎಲ್ಲ ನಡೆಸುವ ಕರ್ಮಗಳ ತ್ಯಾಗವೂ ಇರುತ್ತೆ. ಅವರಿಗೆ ಕರ್ಮದಲ್ಲೇ ಮೊಟಕಾಗುತ್ತೆ. ನಮ್ಗೆ ಇಲ್ಲಿ ಹೇಳಿದ್ದು ಕರ್ಮ ಮೊಟಕ್ ಮಾಡುವುದಲ್ಲ, ಮಾಡಿದ ಕರ್ಮದ ಫಲವನ್ನ ಅಪೇಕ್ಷೆ ಪಡದೆ ಮುನ್ನಡೆಯುವುದು. ಹಾಗಾಗಿ ಈಗ ಈ ಸ್ವರ್ಗ ಬೇಕು ಅಂತ ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಹಿಚೇತ ಅಂತ ಒಂದು ಸಂಕಲ್ಪ ಮಾಡಿದ್ದಾನೆ. ಆ ಸಂಕಲ್ಪವೇ ಬರಲಿಲ್ಲ ಅಂದ್ರೆ ಅದರ ಹಿಂದೆ ಒಂದು ಬಯಕೆಯೂ ಇಲ್ಲ ಅಂತಾಯ್ತು. ಹಾಗಾಗಿ ಬಯಕೆ ಇಲ್ಲದೆ ಇದ್ದಾಗಲೇ ಸಂಕಲ್ಪ ಬರುವುದಿಲ್ಲ. ಫಲಕಾಮನೆ ಇಲ್ಲದೆ ಇದ್ದಾಗ ಫಲದ ನಿರೀಕ್ಷೆಯೂ ಇಲ್ಲ, ಫಲದ ನಿರಾಶೆಯೂ ಇಲ್ಲ. ಈ ನಿರೀಕ್ಷೆ ನಿರಾಶೆ ಎರಡೂ ಕೂಡ ಈ ಕಾಮದ ಮರಿಗಳು. ಯಾವಾಗ ಸಂಕಲ್ಪವೇ ಇಲ್ವೋ ಆಗ ಕಾಮದ ಸಂಕಲ್ಪ ಇಲ್ಲ ಅಂತ ಅರ್ಥ. ಅಂದ್ರೆ ಬಯಕೆಗಳನ್ನೇ ಭಗವಂತನಲ್ಲಿ ಇಟ್ಟು ಕಾಮನೆ ಪಡೆದವನು ಅಂತ ಅರ್ಥ ಆಯ್ತು. ಅವನಿಗೆ ಫಲ ಸಿಕ್ಕಿತು ಅಂತಂದಾಗ ಎದೆ ಉಬ್ಬಿಸಿ ಎಲ್ಲರ ಹತ್ರ ಹೇಳ್ಕೊಂಡು ಸ್ವೀಟ್ ಹಂಚುವ ಹುಚ್ಚು ಮಾಡಲ್ಲ ಅವನು. ಇನ್ನು ಏನೋ ತೊಂದರೆ ಆಯ್ತು ಅಂತ ಮನೆಯ ಮೂಲೆಯನ್ನ ಸೇರಿ ನೀನೇನು ಮಾಡಲ್ಲ ಅಂತ ಯಾವುದನ್ನೂ ಕೂಡ ಅವನು ಬಿಟ್ಟು ಕೂಡಲ್ಲ. ಇದೇ ನಿಜವಾದ ಸನ್ಯಾಸ. ಮತ್ತೆ ಎಲ್ಲ ಆಶ್ರಮದವರು ನಡೆಸುವ ಸನ್ಯಾಸ. ಕೃಷ್ಣ ಹೇಳಿದ್ದನ್ನು ಗೋವಿಂದಾಚಾರ್ಯರು ಈ ಶಬ್ದವನ್ನು ಬಹಳ ಚೆನ್ನಾಗಿ ಹೇಳುತ್ತಿದ್ರು. ಎರಡೂ ನಿರಾಶೆ ಮತ್ತು ನಿರೀಕ್ಷೆ ಎರಡೂ ಇಲ್ಲದಂತೆ ಬದುಕುವುದು ಸನ್ಯಾಸ ಅಂತ. ಎಷ್ಟು ನಿರೀಕ್ಷೆ ಇಟ್ಕೊಳ್ತೀವೋ ಅಷ್ಟು ನಾವು ಪೆಟ್ಟು ತಿಂತೇವೆ ಅಂತ ಅರ್ಥ.
ಎಷ್ಟು ನಿರಾಶೆ ಹೊಂತೇವೋ ಪೆಟ್ಟು ತಿಂದದ್ದಕ್ಕೆ ಬೇರೆ ಕೆಲಸದಲ್ಲಿಯೂ ನಾವು ಕೈ ಬಿಡುತ್ತೇವೆ ಅಂತ ಅರ್ಥ. ಅಂತರಂಗದ ಸನ್ಯಾಸವೇ ನಿಜವಾದ ಸನ್ಯಾಸ. ಅದು ಯತ್ಯಾಶ್ರವಿಗೂ ಇದೆ, ಗೃಹಸ್ಥನಿಗೂ ಇದೆ, ಬ್ರಹ್ಮಚಾರಿಗೂ ಇದೆ, ಇದು ಯಾವುದು ಅಲ್ಲದೆ ಇದ್ದವನಿಗೂ ಇದೆ. ಆದ್ರಿಂದ ವೇಷ ಧರಿಸಿ ಸನ್ಯಾಸಿ ಆಗುವವನು ಒಂದು ರೀತಿ ಆದ್ರೆ ಅವನಿಗೆ ಇದಿದ್ದೇ ಇದೆ. ಧರಿಸದೆ ಅಂತರಂಗದಿಂದ ಸನ್ಯಾಸ ಮಾಡುವವನನ್ನೇ ಇಲ್ಲಿ ಸಂಕಲ್ಪ ಸನ್ಯಾಸ, ಕಾಮ ಸಂಕಲ್ಪ ಸನ್ಯಾಸಿ ಅಂತ ಅದಕ್ಕೆ ಇಷ್ಟು ಒತ್ತು ಕೊಟ್ಟದ್ದು. ಈಗ ಇದರಲ್ಲಿ ಯಾವ್ದು ಹೇಳಬೇಕು? ಹೌದು, ಯತ್ಯಾಶ್ರಮಿಗೆ ಅದಕ್ಕೆ ಸಂಬಂಧಪಟ್ಟದ್ದು. ಸಾಮಾನ್ಯ ಉಳಿದ ಆಶ್ರಮದಲ್ಲಿದ್ದವರಿಗೆ ಅದು ಅವರಿಗೂ ಕೂಡ ಸಂಬಂಧಪಟ್ಟದ್ದು. ಯಾರಿಗೂ ಸಂಬಂಧ ಪಡದೇ ಇದ್ದ ಸನ್ಯಾಸದ ಬಗ್ಗೆ ಹೇಳಲೇ ಇಲ್ಲ ಇಲ್ಲಿ ಕೃಷ್ಣ. ಯಾಕೆಂದ್ರೆ ಈ ರೀತಿಯಾದ ಬದುಕು ಅಪರೋಕ್ಷಕ್ಕೆ ಉಪಾಯ. ಯೋಗಂ ತಂ ವಿದ್ಧಿ ಪಾಂಡವ, ತುಂಬ ಒತ್ತು ಕೊಟ್ಟು ಹೇಳಿದ ಸಂಗತಿ. ಯಾಕಂದ್ರೆ ಉಪಾಯವೇ ಗೊತ್ತಿಲ್ಲದೆ ಸಾಧಿಸುವುದೇನು? ಕಾಮಸಂಕಲ್ಪ ಸನ್ಯಾಸವೇ ಸನ್ಯಾಸ ಅಂತ ನಾವು ಯಾಕೆ ಹೇಳಿದ್ದು ಅಂದ್ರೆ ಅದೇ ಪ್ರಧಾನವಾದ ಮೋಕ್ಷಕ್ಕೆ ಉಪಾಯ. ಎರಡೂ ರೀತಿಯಿಂದಲೂ ಕೂಡ ಯೋಗ ಮತ್ತು ಸನ್ಯಾಸ ಹೆಚ್ಚು ಕಮ್ಮಿ ಒಂದಕ್ಕೆ ಪ್ರಧಾನವಾದ ಕಾರಣ ಅಪರೋಕ್ಷಕ್ಕೆ. ಕಾಮಸಂಕಲ್ಪ ಸನ್ಯಾಸವೇ ಮೋಕ್ಷೋಪಾಯ ಅಂತ ನೀವು ಬಿಡಿಸಿ ಹೇಳಿದ್ಮೇಲೆ ಸನ್ಯಾಸವೇ ಉಪಾಯ ಅಂತ ಆಯ್ತಲ್ವಾ? ಉಪಾಯವೇ ಸನ್ಯಾಸ ಆಗುದಿಲ್ಲ, ಆದ್ರೆ ಸನ್ಯಾಸ ಉಪಾಯ ಆಗುತ್ತೆ. ನಶ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಮೋಕ್ಷೋಪಾಯವನ್ನ ಬಲ್ಲವನು ಯೋಗಿ ಅಂದ್ರೆ ಹಾಗೆ, ಕಾಮ ಸಂಕಲ್ಪಗಳನ್ನು ಬಿಟ್ಟೇ ಬಿಡುತ್ತಾನೆ. ಹಾಗಾಗಿ ಅದನ್ನೇ ಕೃಷ್ಣ ಹೇಳಿದ್ದು. ಹಾಗೆ ತ್ಯಾಗ ಮಾಡದವನು ಯೋಗಿ ಹೇಗಾಗ್ತಾನೆ? ಆದ್ರಿಂದಾಗಿ ತುಂಬಾ ಸರಳವಾದ ವಿಷಯವನ್ನ ನಾವೇ ತುಂಬಾ ಶಬ್ದಗಳನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ಅರ್ಥ ಆಗದಂತೆ ಮಾಡುವ ವ್ಯಾಖ್ಯಾನಗಳನ್ನು ನೋಡಿದರೆ ಅವೆಲ್ಲ ಗೊಬ್ಬರ ಆಗಿಬಿಡುತ್ತೆ. ಪಾಂಡವ ಅಂತ ಸಂಬೋಧನೆ ಮಾಡಿದ್ದ. ಪಾಂಡು ಏನ್ ಮಾಡಿದ? ಸರ್ವ ಸಂಕಲ್ಪಗಳನ್ನ ತೊರೆದು ನಿಜವಾದ ಅರ್ಥದಲ್ಲಿ ಸನ್ಯಾಸ ವೇಷ ತೊಡದೆ ಸನ್ಯಾಸಿ ಆದ. ಎಷ್ಟು ಒಳ್ಳೆ ಉದಾಹರಣೆ ಅಲ್ವಾ? ನೀನವನ ಮಗ ಅಲ್ವಾ? ಆದ್ರಿಂದಾಗಿ ನೀನು ಅದನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಬೇಕು. ನಿಜವಾದ ಸನ್ಯಾಸಿಯಾಗು ಅಂದ್ರೆ ಇನ್ನೂ ಶಬ್ದವನ್ನ ಚೆನ್ನಾಗಿ ಹೇಳ್ತಾನೆ, ವೀರ ಸನ್ಯಾಸಿಯಾಗಿ ಹೋರಾಡುವಂತ. ಸನ್ಯಾಸಿಯೂ ಹೌದು, ವೀರನೂ ಹೌದು. ಪಾಂಡುವಿಗೆ ಮಗನಾಗಿ ಹುಟ್ಟಿದ ನೀನು ಎಚ್ಚರದಿಂದ ಯುದ್ಧ ಮಾಡು ಕೃಷ್ಣ ಪಾಂಡವ ಅರ್ಜುನ ಅಂತ ಬಹಳ ಆ ನಹ್ಯ ಸನ್ಯಸ್ತ ಸಂಕಲ್ಪ ಅನ್ನುವ ಶಬ್ದಕ್ಕೆ ಹೊಂದುವ ರೀತಿಯ ಸಂಬೋಧನೆಯನ್ನ ಕೃಷ್ಣೆಯಲ್ಲಿ ಮಾಡಿದ್ದು ಬಹಳ ಅಪರೂಪ. ಅದನ್ನ ಗೋವಿಂದಾಚಾರ್ಯರು ಗುರುತಿಸಿ ಯಾವಾಗ್ಲೂ ಯಾವುದೇ ಶ್ಲೋಕದಲ್ಲಿ ಏನೇ ಪದ ಬಂದ್ರು ಸಂಬೋಧನೆಯಾಗಿ, ಅದು ಕೃಷ್ಣನಿಗಿರ್ಬೋದು, ಅರ್ಜುನನಿಗಿರ್ಬೋದು, ಅಥವಾ ಇನ್ನೆಲ್ಲೇ ಆದ್ರೂ ಆ ಹೋಲಿಕೆಗೆ ಹತ್ತಿರವಾದ ಏನೋ ಒಂದು ವಿಷಯ ಅಲ್ಲಿ ಇರುತ್ತೆ ಅಂತ ಯೋಗವನ್ನ ಬಲ್ಲವನಾಗಿ ಪಾಂಡು ಉತ್ತಮ ಲೋಕಗಳನ್ನ ಸೇರಿದ ಅಂತ ನಮಗೆ ಮಾತು ಬರುತ್ತೆ. ಅದರಿಂದ ತುಂಬಾ ಅದ್ಭುತವಾದ ವಿಷಯವನ್ನ ನಮಗೆ ಜೀವನದುದ್ದಕ್ಕೂ ನೆನಪಿಸಿಕೊಳ್ಬೇಕಾದ ಸಂಗತಿಯನ್ನ ಈ ಪದ್ಯ ಹೇಳ್ತಾ ಇದೆ. ಹಾಗಾಗಿ ಯಾವ ಸ್ಥಿತಿಯನ್ನು ಸನ್ಯಾಸ ಅಂತ ದೊಡ್ಡವರು ಹೇಳ್ತಾರೋ ಅದೇ ಉಪಾಯವೂ ಹೌದು. ನಮ್ಮನ್ನ ನಾವು ತಿದ್ದಿಕೊಂಡು ಎತ್ತರಕ್ಕೇರ್ಲಿಕ್ಕಿರುವ ಉಪಾಯವೂ ಹೌದು. ಓ ಅರ್ಜುನ, ಪಾಂಡುತನಯ, ಯಾರು ಕಾಮ ಸಂಕಲ್ಪಗಳನ್ನ ತೊರೆಯುವುದಿಲ್ಲವೋ ಅಂಥ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಧ್ಯಾತ್ಮ ಸಾಧನೆಯ ಉಪಾಯವನ್ನು ತಿಳಿದವನು ಆಗಲಾರ. ತಾನೇ ಹಿ ಅಂತ ಶಬ್ದ ಅದನ್ನೇ ಹೇಳಿದ್ದು. ಯಾವತ್ತಾದ್ರೂ ಆಗಿದ್ದಾನ? ಇಲ್ಲ. ಆರು ವೃಕ್ಷೋರು ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ.
ಆರುರುಕ್ಷೋಹ ಮುನೇಹೆ. ಮುನಿ ಅನ್ನುವ ಶಬ್ದ ಮನನಶೀಲ ಅನ್ನುವ ಅರ್ಥದಲ್ಲಿರುವಂಥದ್ದು. ಮುನೇಹೆ ಮನನಶೀಲನಿಗೆ ಉತ್ತಮವಾದ ಯೋಗದ ದಾರಿಯನ್ನ ಏರ್ಬೇಕು. ಆರುರುಕ್ಷೋಹ ಯೋಗಂ ಆರುರುಕ್ಷೋಹ, ಎತ್ತರದ ದಾರಿಯನ್ನ ಏರ್ಬೇಕು ಅಂತ ಬಯಕೆ ಇರುವವನಿಗೆ ಕರ್ಮ ಅನ್ನೋದು ಒಂದು ಸಾಧನೆಯ ದಾರಿ ಅಂತ ಗೊತ್ತಾಗುತ್ತೆ. ಆ ಮೆಟ್ಟಿಲುಗಳನ್ನು ಏರಿ ಅವನ ಅಪರೋಕ್ಷ ಆದಾಗ ಅದರ ಒಂದು ಶಮಃ, ಈ ಸಾಂಸಾರಿಕ ತಾಪತ್ರಯಗಳ ಉಪಶಮ ಆಗಿ ಈಗ ಒಂದು ಸಮಾಧಾನದ ಸ್ಥಿತಿ ಮತ್ತು ನಿಜವಾದ ಸೌಖ್ಯದ ಭಾವವನ್ನು ಅನುಭವಿಸ್ತಾನಲ್ಲ, ಅದೇ ಆನಂದಕ್ಕೆ ಕಾರಣ. ಶ್ರಮ ಕಾರಣ ಮುಚ್ಚತೆ. ಯೋಗ ಆರೂಢಸ್ಯ, ಕರ್ಮದ ಮೆಟ್ಟಲನ್ನ ಏರಿ ಮೇಲೆ ಹತ್ತಿದವನು ನಿಜವಾಗಿಯೂ ಆನಂದಕ್ಕೆ ಕಾರಣ, ಆನಂದವನ್ನ ಪಡೆಯುವುದಕ್ಕೆ ಬೇಕಿರುವ ದಾರಿಯನ್ನ ಹತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಕಿಯತ್ ಕಾಲಂ ಕರ್ಮ ಕರ್ತವ್ಯಂ, ಎಷ್ಟು ಕಾಲ ಕರ್ಮಗಳನ್ನು ಮಾಡಬೇಕು ಅದಕ್ಕೆ ಹೇಳಿದ್ದು ಆಹಾ ಆರುರುಕ್ಷೋ ಮುನೇಹೆ ಕರ್ಮ ಕಾರಣ ಮುಚ್ಚತೆ. ಲೋಕದ ಕರ್ಮ ಅಂತ ಏನಿದೆ, ಸಾಮಾನ್ಯ ಕಾರ್ಯಂ ಕರ್ಮ ಅಂತ ಹಿಂದೆ ಏನ್ ಬಂತು, ಅದು ಯೋಗಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಆ ಉಪಾಯ ಗೊತ್ತಾಗ್ಬೇಕಾದ್ರೆ ಅಂತರಂಗ ಶುದ್ಧಿ ಆಗುವುದಕ್ಕೆ ಕರ್ಮ ಮಾಡಬೇಕು. ಈಗ ಆಚಾರ್ಯರು ಮುಂದೆ ಯೋಗ ಏನು ಯೋಗಂ ಆರುರುಕ್ಷೋಹೋ ಉಪಾಯ ಸಂಪೂರ್ತಿ ಮಿಚ್ಛೋಹೋ, ಯೋಗಂ ಉಪಾಯವನ್ನು, ಯೋಗಂ ಆರುರುಕ್ಷ ಅಂದ್ರೆ ಒಂದು ಉಪಾಯ ಅಲ್ಲ, ಉಪಾಯಗಳ ಇಡೀ ಪಟ್ಟಿಯೇ ಏಣಿಯೇ ಇರುತ್ತೆ. ಉಪಾಯಗಳ ಏಣಿಯನ್ನ ಪೂರ್ತಿ ಮಾಡುವುದಕ್ಕೆ ಬಯಸುವ ಅಂತ ಅರ್ಥ. ಯೋಗಂ ಆರುರುಕ್ಷೋ ಯೋಗಾರೂಢಸ್ಯ, ಎಷ್ಟು ಸರಿಯಾಗಿ ಭಾಷ್ಯದ ಚಿಂತನೆ, ಏನ್ ಶಬ್ದಕ್ಕೆ ಅರ್ಥ ಹೇಳಬೇಕು ಅದನ್ನ ಒತ್ತಿ ಹೇಳ್ತಾರೆ. ಏನು ಅಂದ್ರೆ ಈಗಲೇ ಉಪಾಯವನ್ನ ಕಂಪ್ಲೀಟ್ ಮಾಡಿದವನು, ಈ ಸಂಪೂರ್ಣೋಪಾಯಸ್ಯ ಅಪರೋಕ್ಷ ಜ್ಞಾನಿನಃ ಇತ್ಯರ್ಥ. ಪರಮ ಕಾರಣಂ, ಪರಮ ಸುಖ ಕಾರಣಂ. ಕಾರಣ ಅಂದ್ರೆ ಕೊನೆಗೆ ಯಾವುದು ಬಂದಿಲ್ಲದು, ಶಮ ಕಾರಣ ಉಚ್ಯತೆ, ಆನಂದದ ತುತ್ತ ತುದಿ. ಅಪರೋಕ್ಷ ಜ್ಞಾನಿನೋಪಿ ಸಮಾಧ್ಯಾದಿ ಫಲಂ ಉಕ್ತಂ. ಅಪರೋಕ್ಷ ಜ್ಞಾನಿಗೂ ಕೂಡ ಸಮಾಧಿಯೇ ಮೊದಲಾದ ಧ್ಯಾನ, ಧಾರಣ, ಸಮಾಧಿ ಈ ಫಲಗಳನ್ನೆಲ್ಲ ಅಪರೋಕ್ಷ ಜ್ಞಾನಿಗೂ ಹೇಳಿದ್ದಾರೆ. ತಸ್ಯ ಸರ್ವೋಪಶಮನೆ ಶಮೇನ ಸಮಾಧಿರೇವ ಕಾರಣಂ ಪ್ರಾಧಾನ್ಯೇನ ಇತ್ಯರ್ಥ. ಆ ಸಮಾಧಿ ಯೋಗಾರೂಢನಾದವನಿಗೆ ಎಲ್ಲ ರೀತಿಯ ದುಃಖಗಳು ಉಪಶಮಗೊಂಡಿರುವುದರಿಂದ ಆ ಸಮಾಧಿ ತಾನಾಗೇ ಏರ್ಪಡುತ್ತೆ. ಪ್ರಧಾನವಾಗಿ ಅವನಿಗೆ ತನ್ನೊಳಗೆ ತಾನು ನೆಲೆಗೊಳ್ಳುವುದಕ್ಕೆ ಬೇಕಿರುವ ಏಕಾಗ್ರತೆಯನ್ನು ಸಂಪಾದಿಸ್ತಾನೆ. ಅಪ್ರಯತ್ನವಾಗಿ ಭಗವಂತನನ್ನ ಕಾಣುವ ಸಹಜವಾದ ಇನ್ವಾಲ್ವ್ಮೆಂಟ್ ಅವನಿಗೆ ಬರುತ್ತೆ. ತಥಾಪಿ ಯದಾ ಭೋಕ್ತವ್ಯೋ ಪರಮಃ ತದೈವ ಸಮ್ಯಕ್ ಅಸಂಪ್ರಜ್ಞಾತ ಸಮಾಧಿರ್ಜಾಯತೆ, ಅನ್ಯದಾ ತು ಭಗವತ್ ಚರಿತಾದು ಸ್ಥಿತಿ. ಒಟ್ಟು ಅಪರೋಕ್ಷ ಜ್ಞಾನದ ಉಪಾಯವನ್ನ ಪೂರ್ತಿ ಮಾಡಬೇಕು, ಆ ಎಲ್ಲಾ ತರದ ಯೋಗಗಳಲ್ಲೂ ಉಪಾಯಗಳಲ್ಲೂ ತಾನು ತೊಡಗಬೇಕು ಅಂತ ಬಯಸಿದವನಿಗೆ ಮತ್ತು ಉಪಾಯವನ್ನ ಪೂರ್ತಿಗೊಳಿಸಿದವನಿಗೆ, ಅಂದ್ರೆ ಅಪರೋಕ್ಷ ಆದ್ಮೇಲೆ ನಿಜವಾಗಿ ಸುಖ ಆಗುತ್ತೆ. ಅಪರೋಕ್ಷ ಜ್ಞಾನಿಗೆ ಸಮಾಧಿ, ಜಪ, ಫಲ ಎಲ್ಲ ಇದೆ. ಇದನ್ನು ಹಿಂದೆ ನೀವು ಹೇಳಿದ್ದಾರೆ. ಅವನು ಸಮಾಧಿಯಲ್ಲಿ ಇರ್ಬೇಕಾದ್ರೆ ಅವನಿಗೆ
ಲೋಕದ ರೂಲ್ಸ್ಗಳು ಅಥವಾ ಲೋಕದಲ್ಲಿ ಅವನು ಆ ಸಿದ್ಧಿಗೆ ಪಡೆದ ಅಂದ್ರೆ ಸಾಧನೆಗೆ ಪಡೆದ ಸಿದ್ಧಿಯ ಫಲವನ್ನ ಆಮೇಲಾದ್ರೂ ಅವನು ಹೊಂದುತ್ತಾನೆ. ಅವನ ದೇಹ ಆಗ ಜರ್ಜರಿತವಾಗುವುದಿಲ್ಲ. ಬೇರೆ ಸಂದರ್ಭದಲ್ಲಿ ಹಾಗೆ ಕೂತ್ರೆ ಸುಮ್ಮನೆ ನಿಶ್ಚಲನಾಗಿ ದೇಹ ಹಾಳಾಗುತ್ತೆ. ಆದ್ರೆ ಸಮಾಧಿಯ ಸ್ಥಿತಿಯಲ್ಲಿ ಅವನು ಎಷ್ಟು ಆಳಕ್ಕೆ ಹೋಗಿ ಎಷ್ಟು ದಿವಸ ಹೊರಗೆ ಬರದೇ ಇದ್ರು ಕೂಡ ಅವನ ದೇಹಕ್ಕೇನು ಹಾನಿ ಆಗುದಿಲ್ಲ. ಅದನ್ನು ಅವನು ಭಗವಂತ ನೋಡ್ಕೊಳ್ತಾನೆ ಅಂತ ಅವನಿಗೆ ವಿಶ್ವಾಸ ಇದ್ದೇ ಅವನು ಆ ಸ್ಥಿತಿಯನ್ನ ತಲುಪಿರ್ತಾನೆ. ಹಾಗಾಗಿ ಅಂತವನಿಗೆ ಎಲ್ಲ ಕರ್ಮಗಳು ಕಡಿತಗೊಳ್ಳುತ್ತೆ. ಅವನು ಅದನ್ನ ಮಾಡ್ಬೇಕಾಗಿ, ಯಾಕಂದ್ರೆ ಎಲ್ಲ ಕರ್ಮಗಳ ಪ್ರಧಾನ ಫಲವೇ ಸಮಾಧಿ. ಅದೇ ಅವನು ಸಾಧಿಸಿದ್ದಾನೆ ಅಂದ್ರೆ ಮತ್ತೆ ಹಿಂದಿನ ಕರ್ಮಗಳನ್ನ ಯಾಕೆ ಮಾಡ್ಬೇಕು? ಜಪ ಮಾಡು, ಸ್ನಾನ ಮಾಡು, ಅದು ಮಾಡು, ಇದು ಮಾಡು, ಇನ್ನೊಂದು ಮಾಡು, ಎಲ್ಲದರ ಉದ್ದೇಶ ಸಮಾಧಿ. ಅವನು ಪ್ರಾರಬ್ಧ ಪೂರ್ತಿ ಯಾವಾಗ ಕಳ್ಕೊಳ್ತಾನೆ ಪ್ರಾರಬ್ಧ ಅವ್ಯವಸ್ಥೆಯನ್ನ, ಆಗ ಅವನು ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾನೆ. ಬೇರೆ ಸಮಯದಲ್ಲಿ ಭಗವಂತನ ಚರಿತ್ರೆಯನ್ನ ಕೇಳುವುದು ಹೇಳುವುದು ಅನ್ನೋದು ಒಂದು ಸಹಜ ಪ್ರವೃತ್ತಿ. ಆಗ ಅವನು ಎಬ್ಬಿಸಿ ಉಪನ್ಯಾಸಕ್ಕಾಯ್ತು ಬಾರೋ, ಧ್ಯಾನದ ಟೈಮ್ ಆಯ್ತು ಹೇಳೋ, ಪ್ರಾರ್ಥನೆಯ ಹೊತ್ತಿಗೇನೋ ನಿದ್ದೆ ಮಾಡ್ತಾ ಇದ್ದಿ ಅಂತ ಕೂತವನನ್ನು ಎಬ್ಬಿಸುವುದಲ್ಲ. ಆ ರೀತಿ ಭಂಗ ಮಾಡುವುದು ಅವನದ್ದೇ. ಆ ವ್ಯಕ್ತಿ ಯಾರು ಮಾಡ್ತಾನೋ ಅವನಿಗೆ ಮಹಾ ಅನರ್ಥ ಅದು. ಯಾರೇ ಜಪಿಸುವಾಗ ಪೂಜಿಸುವಾಗ ಕಣ್ಣು ಮುಚ್ಚಿ ಕೂತಿರುವಾಗ ಅವರನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ನಮ್ಮ ಅಂತಹ ಸ್ಥಿತಿಯನ್ನ ನಾವು ಯಾವತ್ತೂ ತಲುಪಲಿಕ್ಕೆ ಆಗಲ್ಲ. ಯಾರು ಇನ್ನೊಬ್ಬರ ಆ ಸ್ಥಿತಿಯನ್ನ ಸಹಿಸುವುದಿಲ್ಲ, ಕೆಲವರಿಗೆ ಸಹಿಸುವುದಿಲ್ಲ. ಅದು ಹೇಗೆ ಅವರು ಅಷ್ಟು ಬೇಗ ಸಾಧನೆ ಮಾಡಿ ಬೇಗ ಮುಂದೋಗ್ತಾರೆ ಅಂತ ಅವರ ಮೇಲೆ ಒಂದು ಜಿದ್ದು ಸಾಧಿಸುವ ನೆಪದಲ್ಲಿ ಅವರನ್ನ ಎಬ್ಬಿಸುವ ಕೆಲಸ ಮಾಡ್ತಾರೆ. ಬೇಕು ಅಂತ ಅಂತವ್ರು ಕೂತಿದ್ದಾರೆ ಅಂದ್ರೆ ಒಳಗಿಂದ ಮಿಕ್ಸಿ ಹಾಕುದು, ಟಿವಿ ಜೋರಾಗಿ ಹಾಕುದು, ಓಡಾಡುದು, ಪುಸ್ತಕ ತೆಗೆದಿಡುದು, ರಪರಪ ಅಂತ ಏನು ಗಾಳಿ ಫ್ಯಾನ್ ಹಾಕುದು ನೋಡ್ತೇವೆ ನಾವು ಎಷ್ಟೋ ಸರ್ತಿ. ಎಷ್ಟೋ ಜನರು ಅವರವರ ಸಾಧನೆ ಮಾಡ್ಲಿಕ್ಕೆ ಅವಕಾಶನೇ ಕೊಡಬಾರ್ದು, ಏನೋ ಒಂದು ಹೊಟ್ಟೆ ಕಿಚ್ಚು. ಅದು ಅವರ ಸಾಧನೆಯನ್ನ ವ್ಯಕ್ತಿಗತವಾಗಿ ಅವರನ್ನು ಕೂಡ ಹಿಂದಕ್ಕೆ ತಳ್ಳುತ್ತೆ. ಯಾರಿಗೆ ಲೋಕದ ಚರಿತ್ರೆ ಅಂದ್ರೆ ಕೆಟ್ಟದ್ ಮಾಡುದಿಲ್ಲ, ಬೇರೆ ಏನೋ ಅದ್ ಮಾಡ್ಬೇಕಲ್ಲ ಅಂತ ಹೇಳಿ ಅವರನ್ನ ಎಬ್ಬಿಸುವುದು, ಅದು ಕೂಡ ತಪ್ಪು, ಅದು ಕೂಡ ಹಾನಿ. ಭಗವಂತನ ಚರಿತ್ರೆ ಅದು ಎಚ್ಚರದಲ್ಲಿದ್ದಾಗಲೇ ಕೇಳಬೇಕಾದ್ದು. ಅದನ್ನ ತಚ್ಚೋಕ್ತಂ ಯೇ ತ್ವಾಂ ಪಶ್ಯಂತೆ ಭಗವನ್ ಸ ಏವ ಸುಖಿನಃ ಪರಂ ತೇಷಾಮೇವ ತು ಸಮ್ಯಕ್ ಚ ಸಮಾಧಿರ್ಜಾಯತೆ ನೃಣಾಂ ಭೋಕ್ತವ್ಯ ಕರ್ಮಣ್ಯ ಕ್ಷೀಣೇ ಜಪೇನ ಕಥಯಾಪಿ ವಾ ವರ್ತಯಂತಿ ಮಹಾತ್ಮಾನಸ್ತ್ವದ್ಭಕ್ತ್ಯಾ ತ್ವಪರಾಯಣಃ. ತುಂಬಾ ಎಚ್ಚರಿಕೆಯಲ್ಲಿ ಸಾಧನೆ ಮಾಡುವವನು ಎಲ್ಲೆಲ್ಲೆಲ್ಲೋ ಅವನು ಒಳಗಿನ ಪ್ರಪಂಚದಲ್ಲಿ ಅವನು ಕರ್ಕೊಂಡು ಹೋದ್ರೂ ಕೂಡ ಅವನು ಸಮಾಧಿ ಸ್ಥಿತಿಯಲ್ಲಿ ಭಗವಂತನನ್ನ ಹೊಂದಿದ್ದಾನೆ ಅಂತಂದಾಗ ಅವನಿಗದು ಬೆಳವಣಿಗೆನೇ ಆಗಿರುತ್ತೆ. ನಿನ್ನನ್ನ ಕಂಡವರು ಮಾತ್ರವೇ ನಿಜವಾದ ಸುಖಿಗಳು. ಯಾರು ನಿನ್ನನ್ನ ಒಳಗಣ್ಣಿನಿಂದ ಅಪರೋಕ್ಷ ಅಂತಂದ್ರೆ ಅದೇ ಒಳಗಣ್ಣಿನಿಂದ ಕಾಣುವುದು. ಶಬ್ದ ಸ್ಪರ್ಶ ರೂಪರಸಗಂಧಗಳ ದಾಳಿಗೆ ಒಳಗಾಗದ ಸೂಕ್ಷ್ಮವಾದ ಶರೀರದ ಕಣ್ಣಿಗೆ, ಅದು ಶರೀರ ಸ್ವರೂಪವೇ ಅದು ಕಣ್ಣಿಗೆ. ತೇಷಾಮೇವತು ಸಮ್ಯಕ್ ಸಮಾಧಿರ್ಜಾಯತೆ, ಅವರಿಗೆ ಅತ್ಯಂತ ಸಹಜವಾಗಿ ಸಮಾಧಿ ಉಂಟಾಗುತ್ತೆ. ಪ್ರಾರಬ್ಧ ಕರ್ಮ ತೀರದೇ ಇದ್ರೆ ಆಗ ಅವರು ಸ್ವಲ್ಪ ಜಪ ಮಾಡ್ತಾರೆ, ಭಗವಂತನ ಚರಿತ್ರೆಯನ್ನು ಕೇಳ್ತಾರೆ, ಸತ್ಸಂಗ ಮಾಡಿ ಕಾಲವನ್ನು ಕಳೀತಾರೆ. ನಿನ್ನ ನಿಜವಾದ ಭಕ್ತರಾದ ನಿನ್ನನ್ನೇ ಆಶ್ರಯ ಅಂತ ನಂಬಿದ ಮಂದಿಯೇ ಸಾಧಕರು. ತ್ವತ್ಪರಾಯಣ, ನಿನ್ನಲ್ಲೇ ಶ್ರದ್ಧೆ ಇಟ್ಟವರೇ ನಿಜವಾದ ಸಾಧಕರು ಅನ್ನುವುದನ್ನ ಈ ಪದ್ಯದ ಮೂಲಕ ಹೇಳಿದ್ರು. ಇನ್ನು ಕೆಳಗೆ ಬನ್ನಿ, ತಾತ್ಪರ್ಯ ಇದೆ. ಯೋಗಾರೂಢ, ಜ್ಞಾನೋಪಾಯವನ್ನ ಪೂರ್ತಿ ಮಾಡಿದವನು. ಹಿಂದೆ ಅಲ್ಲಿ ಯೋಗ ವಿಶೇಷ ಏವ ಸನ್ಯಾಸ ಇತ್ಯರ್ಥ ಅಂತ ಹಿಂದಿನ ಪದ್ಯದ್ದು ನಾವು ನೋಡಿದ್ದೇವೆ.
ಸಂಪೂರ್ಣೋಪಾಯ ಯೋಗಾರೂಢ. ಉಪಾಯಗಳನ್ನ ಮುಗಿಸಿದವನು ಯೋಗಾರೂಢ. ಉಪಾಯಗಳಿಗೆ 6 ವೃಕ್ಷೋರ್ಮುನೆ, ಉಪಾಯಗಳಿಗೆ ಜೋತು ಬಿದ್ದುವ ಮೇಲೆ ಹತ್ತುವ ಪ್ರಯತ್ನ ಮಾಡುತ್ತಾ ಇರುವವನು 6 ವೃಕ್ಷೋ. 6 ವೃಕ್ಷು ಏರ ಬಯಸುವವನು ಉಪಾಯಗಳ ಮೆಟ್ಟಿಲನ್ನ ಏರುತ್ತಾ ಸಮಾಧಿಗೆ ಹೋಗಲು ಪ್ರಯತ್ನ ಪಡುವವನು. ಯೋಗಾರೂಢ ಆ ಉಪಾಯಗಳನ್ನ ಮುಗಿಸಿ ಅಪರೋಕ್ಷವನ್ನ ಪಡೆದು ಕೂತವನು. ಏನು ಕರ್ಮ? ಅವನು ಮಾಡ್ಲೇಬೇಕಾದ ಕರ್ಮ ಏನು? ಯಾಕೆಂದ್ರೆ ಕರ್ಮ ಕಾರಣ ಮುಚ್ಚತೆ. ಏನ್ ಕಾರಣ ಮುಚ್ಚತೆ? ಪರಮ ಸೌಖ್ಯವನ್ನ ಪಡೀಲಿಕ್ಕೆ ಕಾರಣವಾಗುತ್ತೆ. ಪರಮ ಸೌಖ್ಯ ಪಡಿಬೇಕಾದ್ರೆ ಅವನು ಕರ್ಮ ಮಾಡ್ಲೇಬೇಕು. ಏನದು ಕರ್ಮ? ನಾನಾ ಜನಸ್ಸ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ ಯೋಗಾರ್ಥಿನ ತು ಸಾ ಕಾರ್ಯ ಯೋಗಸ್ಥೇನ ಹರವು ಸ್ಥಿತಿ. ದೀನ ದಲಿತರ ನಾನಾ ಜನಸ್ಯ ಅಂದ್ರೆ ನಿಜವಾಗಿಯೂ ಕಷ್ಟದಲ್ಲಿರುವ ಅಪೇಕ್ಷಿತರಾದ ಹಲಮಂದಿಯ ಅಗತ್ಯವನ್ನ ಪೂರೈಸುವುದು, ಅವರಿಗೆ ಸರ್ವಿಸ್ ಕೊಡುವುದು, ಅವರ ಕಷ್ಟಗಳನ್ನ ಪರಿಹರಿಸುವುದು ಭಗವಂತನಿಗೆ ಕೊಡುವ ಟ್ಯಾಕ್ಸ್. ಕರ್ಮಾಖ್ಯ ಕರವನ್ಮಿತೇ ಯೋಗಾರ್ಥಿನ, ಯೋಗಾರ್ಥಿ ಅಂತಂದ್ರೆ ನಿಜವಾಗಿಯೂ ಭಗವಂತನ ಯೋಗವನ್ನ ಬಯಸುವವನು, ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಅಪೇಕ್ಷಿಸುವವನಾದ್ರೆ ಸಾ ಕಾರ್ಯ, ಆ ನಾನಾ ಜನಸ ಶುಶ್ರೂಷ ಅನ್ನೋದನ್ನು ಮಾಡ್ಲೇಬೇಕು. ಯೋಗಸ್ಥೇನ ಹರವು ಸ್ಥಿತಿ. ಯೋಗ ಸಿದ್ಧನಿಗೆ ಇದು ಸಿದ್ಧ ಆಗಬೇಕಾದವನ ಬಗ್ಗೆ ಹೇಳಿದ್ದು. ಯೋಗ ಸಿದ್ಧನಿಗೆ ಯೋಗಸ್ಥೇನ ಹರವು ಸ್ಥಿತಿ, ಅವನಾಗ್ಲೇ ಹರಿಯಲ್ಲಿ ನೆಲೆಗೊಂಡಾಗಿದೆ. ಹಾಗಾಗಿ ಯೋಗವನ್ನು ಬಯಸುವವನು ಅದನ್ನು ಮಾಡ್ಲೇಬೇಕು. ಯೋಗ ಆಗಿದೆ ಅಂದ್ರೆ ಅವನು ಕೂಡ ಈಗಲೇ ಅವನು ಸಿದ್ಧನಾಗಿಬಿಟ್ಟಿದ್ದಾನೆಂದ್ರೆ ಸೋತ್ತಮಾನ ಅಂತ ಕಾರ್ಯ ಅನ್ಯೈಹಿ ಅಖಿಲೇಶ್ವಪಿ. ಲೋಕದಲ್ಲಿ ಆ ಯೋಗಾರೂಢನಾಗುವ ಮುನ್ನ ಯಾರೇ ಇದ್ರೂ ಎಲ್ಲರಲ್ಲೂ ಭಗವಂತನನ್ನ ಕಾಣುವ ಎಚ್ಚರ ಬೇಕು ಅವನಿಗೆ. ಒಂದು ಸಾಧನೆಯ ಮಟ್ಟವನ್ನ ಮೀರಿದ ಮೇಲೆ ಅವನು ಇಂಟ್ರೋವರ್ಟ್ ಆಗ್ತಾನೆ. ಲೋಕದ ಸಾಮಾನ್ಯ ಜನರ ನಡುವಿನ ಒಡನಾಟದಂತೆ ಅವನ ಒಡನಾಟ ಆಮೇಲೆ ತಪ್ಪುತ್ತೆ ಒಂದು ಹಂತಕ್ಕೆ. ಆದ್ರೆ ಕರ್ಮ ಬಿಡುವುದಿಲ್ಲ. ತನ್ನಗಿಂತ ಉತ್ತಮರ ಸೇವೆಯನ್ನ ಅಲ್ಲೂ ಅವನು ಮಾಡ್ತಾನೆ ಹೋಗ್ಬೇಕು. ಅದು ಹೇಗೆ? ಶಕ್ತಿತಃ ಕರಣೀಯೇತಿ ವಿಶೇಷೋ ಸಿದ್ಧಯೋಹೋ. ಯಥಾ ಉಳಿದವರು ಅಂದ್ರೆ ಅಪರೋಕ್ಷ ಜ್ಞಾನ ಆದವರು ಅವರ ಹಿರಿಯರನ್ನ ಮಾಡಬೇಕು. ಉಳಿದವರು ಯಾರಾದ್ರೂ ಅವ್ರಿಗೆ ಕಷ್ಟ ಇದೆ ಅಂದ್ರೆ ಶಕ್ತಿಯನ್ನ ಕಮ್ಮಿ ಮಾಡದೆ ಉತ್ತಮರ ಶುಶ್ರೂಷೆ ಮಾಡಬೇಕು. ಸಾಮಾನ್ಯರಿಗೆ ಎಲ್ಲರಿಗೂ ಶುಶ್ರೂಷೆ ಮಾಡಬೇಕು. ಅಂದ್ರೆ ಉತ್ತಮರು ಅಂತ ಹೇಳಿದ್ದೇನು ಅಂತಂದ್ರೆ ಅವರು ಸಾಮಾನ್ಯ ಜನರ ಜೊತೆಗೆ ಇರುವುದೇ ಇಲ್ಲ. ಅದರಿಂದಾಗಿ ಆದ್ರೆ ಅವರಿಗೆ ಅವರದ್ದೇ ಆದ ಗುರುಗಳು ಅಥವಾ ಸಹವರ್ತಿಗಳು ಅಥವಾ ಗುರುವಿನ ಸ್ಥಾನದಲ್ಲಿ ಬರುವವರು ಸಿಗ್ತಾರೆ. ಅವರು ಶುಶ್ರೂಷೆ ಮಾಡಲೇಬೇಕು. ಇದು ಯೋಗ ಸಿದ್ಧರ ಮತ್ತು ಅಸಿದ್ಧರ ನಡುವಿನ ವ್ಯತ್ಯಾಸ. ಯೋಗ ಸಿದ್ಧರು ತಮಗಿಂತ ಉತ್ತಮರ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಯೋಗ ಸಿದ್ಧರಲ್ಲದವರು ಅಂದ್ರೆ ಸಾಮಾನ್ಯ ಆತರ ಒಂದ್ಸರ್ತಿ ಎತ್ತರಕ್ಕೆ ಏರಿದವರು ಜನರ ಜೊತೆಗೆ ಬೆರೆಯುವುದಿಲ್ಲ. ಯಾಕೆ? ಏನು ಉಪಕಾರ ಮಾಡಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅಗತ್ಯ ಇಲ್ಲ. ಅವ್ರ ಸಾಧನೆಗೂ ಅಗತ್ಯ ಇಲ್ಲ. ಅವ್ರು ಮಾಡದಿದ್ರು ಅವರಿಗೆ ದೋಷನೂ ಅಲ್ಲ. ಯಾಕಂದ್ರೆ ಮಾಡಿ ಆಗಿದೆ. ಅವರ ಹಂತವನ್ನು ಅವರು ತಲುಪಬೇಕು ಅಂತಂದ್ರೆ ಮೊದಲ ಆ ಕರ್ತವ್ಯವನ್ನು ಮುಗಿಸಿದ್ದಾರೆ. ಈ ಶ್ಲೋಕ ಬಂದಾಗ ನಮ್ಮ ಗುರುಗಳು ಒಂದು ಸಣ್ಣ ಪ್ರಸಂಗ ಹೇಳ್ತಿದ್ರು. ಅವ್ರು ಯಾವತ್ತೂ ಬಹಳ ಎಳವೆಯಲ್ಲಿ ಅವರು ಒಂದು ಉಪನ್ಯಾಸ, ಬಹುಶಃ ಸುಮಾರು ಒಂದು 18-17 ವಯಸ್ಸಿನ ಸಂದರ್ಭದಲ್ಲಿ ಯಾವುದೋ ಒಂದು ಉಪನ್ಯಾಸ ಮಾಡಿದ್ರು. ಒಂದು ಸುಮಾರು ಎಷ್ಟೋ ವರ್ಷ ಆದ್ಮೇಲೆ ಯಾರೊಬ್ಬ ವ್ಯಕ್ತಿ ಅವರನ್ನು ಭೇಟಿ ಆಗ್ಲಿಕ್ಕೆ ಬಂದ್ರು. ಏನೋ ಅವರ ಸಮಸ್ಯೆ ಇತ್ತು. ಕೂಡ್ಲೆ ಅವರಿಗೆ ಎಲ್ಲ ಅನುಕೂಲ ಮಾಡಿ ಕೊಡ್ಬೇಕು, ಅವ್ರಿಗೆ ಏನ್ ಬೇಕೋ ಮಠದಲ್ಲಿ ವ್ಯವಸ್ಥೆ ಆಗ್ಬೇಕು, ಅಥವಾ ಅವ್ರು ಏನ್ ಕೇಳ್ತಾರೋ ಅದನ್ನು ನಡೆಸ್ಕೊಡ್ಬೇಕು ಅಂತ ಸಿಬ್ಬಂದಿಗಳಿಗೆಲ್ಲ ಹೇಳಿದ್ರು. ಆಗ ಹುಡುಗರು ಕೇಳಿದ್ರು, ಏನ್ ಸ್ವಾಮಿ ಅಷ್ಟು ಭಾರಿ ಮುತುವರ್ಜಿ ತೋರಿಸ್ತಾ ಇದ್ದೀರಿ ನೀವು ಅಂತ. ಆಗ ಅವ್ರು ಹೇಳಿದ್ದು, ಅವರು ಸುಮಾರು ಒಂದು 17-18 ವಯಸ್ಸಲ್ಲಿ
ಒಂದು ಉಪನ್ಯಾಸ ಮಾಡಿದ್ರಂತೆ. ಆ ಉಪನ್ಯಾಸದಲ್ಲಿ ಕರ್ಮ ಅಂತ ಮಾತಾಡುವಾಗ ಇದೇ ಶ್ಲೋಕವನ್ನ ನಾನಾಚನ ಶುಶ್ರೂಷ ಕರ್ಮಾಖ್ಯ ಕರ್ಮನ್ವಿತೆ ಅಂತ ಹೇಳಿ, ದೇವರಿಗೆ ನಾವು ಕಪ್ಪ ಕೊಡ್ಬೇಕಾದದ್ದು ನಮ್ಮ ಕರ್ತವ್ಯ. ದೇವರಿಗೆ ಕೊಡ್ಬೇಕಾದ ಕಪ್ಪ ಅಂದ್ರೆ ಇನ್ನೇನು, ಅವನಿಗೆ ನಾವು ಕೊಪ್ಪರಿಗೆಯಲ್ಲಿ ಕೊಡ್ಬೇಕಾಗಿಲ್ಲ. ಕೊಪ್ಪರಿಗೆ ಅನ್ನವನ್ನ ಬೇಯಿಸಿ ಹಸಿದವನಿಗೆ ಊಟ ಹಾಕಿದ್ರೆ ಅಥವಾ ಇನ್ನೇನೇ ಈ ತರದ ಸಾಮಾಜಿಕ ಕರ್ತವ್ಯಗಳನ್ನು ನಿರ್ವಹಿಸಿದ್ರೆ ಅದು ದೇವರಿಗೆ ಕೊಡುವ ಟ್ಯಾಕ್ಸು ಅಂತ ಹೇಳಿ ಉಪನ್ಯಾಸದ ಜನ ಎಲ್ಲ ಚಪ್ಪಾಳೆ ತಟ್ಟಿ ಕೆಳಗಿಳಿದ್ರಂತೆ. ಈ ಆಚಾರ್ಯರು ಹಿರಿಯರು ಹೇಳಿದ್ರಂತೆ, ನೀವು ತುಂಬಾ ಚೆನ್ನಾಗಿ ಸ್ವಾಮಿ ಮಾತಾಡಿದ್ರಿ, ಇದು ಇವತ್ತು ನೀವು ಮಾತಾಡಿದ್ದು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ ಮಾತು ಅದ್ಭುತ ಅಂತ ಅವ್ರು ಇಷ್ಟೇ ಹೇಳಿದ್ದು. ಸ್ವಾಮಿಗಳಿಗೆ ಕಣ್ಣಲ್ಲಿ ನೀರು ಬಂತೆ. ನನ್ಗೆ ಇಷ್ಟು ದಿವಸ ಈ ಮಾತು ಹೇಳುತ್ತಿದ್ದೆ, ನಾನು ಎಲ್ಲಿದ್ದು ಹೇಳುತ್ತಿದ್ದೆ ಅಂತ ಗೊತ್ತಿರ್ಲಿಲ್ಲ. ನೀವು ನನಗೆ ಅದು ಎಲ್ಲಿಯ ಮಾತು ಅಂತ ನನಗೆ ತಿಳಿಸಿಕೊಟ್ಟದ್ದಕ್ಕೆ ತುಂಬಾ ಉಪಕಾರ ಆಯ್ತು ಅಂತ. ಹೀಗೆ ಅಂದ್ರೆ ಆಗ ಮೂಲ ಗ್ರಂಥವನ್ನ ಇನ್ನು ಪೂರ್ತಿಯಾಗಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ಓದಿರ್ಲಿಲ್ಲ. ಅವರಿಗೆ ಕೇಳಿದ ಹಿನ್ನೆಲೆಯಲ್ಲಿ ಆ ಶ್ಲೋಕಗಳನ್ನ ಉಲ್ಲೇಖ ಮಾಡಿ ಹೇಳ್ತಿದ್ರು. ಅದರ ಮೂಲ ನೀವು ತಿಳಿಸಿಕೊಟ್ಟದ್ದಕ್ಕೆ ಮತ್ತೆ ನಾನು ಅದನ್ನೆಲ್ಲ ಓದಿದೆ. ಹಾಗೆ ನನಗೆ ಈ ಮೂಲ ಏನು, ವ್ಯಾಸರು ಎಲ್ಲಿ ಉಪಯೋಗ ಮಾಡಿದ್ದು, ಆಚಾರ್ಯರು ಎಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದು ಅಂತ ನನಗೆ ತೋರಿಸಿಕೊಟ್ಟವರು. ಅದರಿಂದಾಗಿ ಅವರು ಉಪಕಾರಕರು. ಅವರಿಗೆ ಅದಕ್ಕೆ ಅಂದ್ರೆ ಒಂದು ಉಪಕಾರ ಸ್ಮರಣೆ ಅಂತ ಒಂದು ವಿಷಯ. ಇನ್ನೊಂದು, ಅವರು ಆ ರೀತಿ ನನಗೆ ಉಪಕಾರ ಮಾಡಿದ್ದಾರೆ ಅನ್ನೋ ವಿಷಯದಲ್ಲಿ ಈಗ ಅಗತ್ಯ ಇದ್ದಾಗ ಅವರಿಗೆ ಉಪಕಾರ ಮಾಡ್ಬೇಕಲ್ಲ. ಈಗ ನಾನಾ ಜನ ಶುಶ್ರೂಷ ಅಂತ ಕೇಳಿದ್ ಮಾತ್ರ ಅಲ್ಲ, ಕೇಳಿದ್ದಕ್ಕೆ ಅವರು ಹೇಳಿದ್ದ ಅದರ ಮೂಲ ಆಕಾರವನ್ನ ಹೇಳಿದ್ದಕ್ಕೆ ಅವರನ್ನ ನೆನ್ಪಿಟ್ಟುಕೊಂಡು ಎಷ್ಟೋ ವರ್ಷ ಆಗಿದೆ, 40 ವರ್ಷ ದಾಟಿ ಹೋಗಿರುವ ಹಿನ್ನೆಲೆಯ ನೆನಪನ್ನ ಅವ್ರು ಹೇಳ್ತಾ ಇರೋದು. ಅಂದ್ರೆ ಆ ರೀತಿ ಈ ಶ್ಲೋಕ ಬಹಳ ಅಪರೂಪದ ಸಂಗತಿಯನ್ನು ಹೇಳುತ್ತೆ. ಎಷ್ಟು ನಾವು ಸಾಧಕರ ಮಟ್ಟವನ್ನ ಏರಬೇಕು ಅಂತ ನಮಗೆ ಬಯಕೆ ಇದೆಯೋ ಅಷ್ಟು ನಾವು ಸಮಾಜದ ನಾನಾ ಜನರ ಜೀವನದಲ್ಲಿ ಬರಬಹುದಾದ ಕಷ್ಟ ನಷ್ಟಗಳಿಗೆ ಹೆಗಲು ಕೊಟ್ಟು ನಮ್ಮಿಂದ ಆದ ಸಹಾಯವನ್ನು ಮಾಡಬೇಕು. ಆಗ ಭಗವದ್ ದರ್ಶನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಗವದ್ ದರ್ಶನಕ್ಕೆ ಕಾರಣವಾದ ಸಂಗತಿಗಳಲ್ಲಿ ಇದೂ ಕೂಡ ಒಂದು ಪ್ರಧಾನ. ಅದಕ್ಕೆ ಮತ್ತೆ ಹೇಳಿದ್ದು, ಅದಕ್ಕೆ ನೋಡಿ ಉಪಾಯಗಳು ಅಂತ ಒಂದು ಉಪಾಯ ಅಂತ ಹೇಳಿಲ್ಲ. ಅಪರೋಕ್ಷ ಆರು ವೃಕ್ಷೋ ಅಂತಂದ್ರೆ ಯೋಗಂ ಅಂತಲ್ಲಿ ಏಕವಚನ ಇದೆ, ಆದ್ರೆ ಯೋಗಾರೂಢ ಅಂತ ಹೇಳುವಾಗ ಆ ಒಂದೇ ಉಪಾಯ ಅಲ್ಲ ಅದು. ಅಂದ್ರೆ ಸನ್ಯಾಸದ ಸ್ಥಿತಿ ಮಾತ್ರ ಅಲ್ಲ ಉಪಾಯ. ಈ ನಾನಾ ಜನ ಶುಶ್ರೂಷ ಅನ್ನೋದು ಒಂದು ಉಪಾಯವೇ. ಅದನ್ನೂ ಕೂಡ ಮೀರಿ ನಿಂತವನು ಆ ಉಪಾಯದ ಮೆಟ್ಟಿಲನ್ನು ಕೂಡ ದಾಟಿ ಬಂದವನು ಅಂತ ಹೇಳುವ ಹಿನ್ನೆಲೆಯಲ್ಲಿ ಉತ್ತಮರ ಸೇವೆ ಅದು ಈಗಾಗಲೇ ಸಿದ್ಧನಿಗೆ ಅಸಿದ್ಧನಿಗೆ ತನ್ನ ಸುತ್ತ ಇಲ್ಲೋ ಎಲ್ಲರಲ್ಲೂ ಭಗವಂತ ಇದ್ದೇ ಇದ್ದಾನೆ. ಅದರಿಂದಾಗಿ ಅವನಿಗೆ ದೇವರು ಮಾತ್ರ ದೊಡ್ಡವರಾಗಿ ಕಾಣ್ತಾನೆ. ಉಳಿದವರಿಗೆ ದೇವರು ಎಲ್ಲಿ ದೊಡ್ಡವನಾಗಿ ಕಾಣ್ತಿದ್ದಾನೆ, ಎಲ್ಲಿ ಅಂದ್ರೆ ವ್ಯತ್ಯಾಸ ಇರುವುದು ದೇವರಲ್ಲ, ದೇವರ ಸನ್ನಿಧಾನದಲ್ಲಿ ಎತ್ತರ ಇರುವುದನ್ನ ಅವನು ಹೆಚ್ಚು ಗಮನಿಸ್ತಾನೆ. ಯಾಕಂದ್ರೆ ಅವನ ಸಮಯ ತುಂಬಾ ಪ್ರೆಷಿಯಸ್ ಆಗಿರುತ್ತೆ. ಅದರಿಂದಾಗ ಅವನು ಲೋಕದ ಸಾಮಾನ್ಯ ಕೆಲಸಗಳ ಜೊತೆಗೆ ತನ್ನನ್ನ ಬೆರೆಯುವುದನ್ನ ಇಷ್ಟಪಡುವುದಿಲ್ಲ. ಆಮೇಲೆ ಅದರ ಅರ್ಥ ಅವರಿಗೆ ಸಮಾಜದ ಬಗ್ಗೆ ಅಸಮಾಧಾನ ಇದೆ ಅಂತಲ್ಲ, ಅವರಿಗೆ ಅದನ್ನ ಮಾಡೋರು ಬೇರೆ ಇದ್ದಾರೆ, ಅವರಿಗೆ ಗೈಡ್ಲೈನ್ ಕೊಡ್ತಾರೆ. ಅವ್ರು ಈಗಾಗ್ಲೇ ಬಹಳ ಹಿಂದೆ ಮಾಡಿದ್ದಾರೆ. ಮತ್ತು ಅಂಥ ದುಸ್ಥಿತಿಯ ಸಮಸ್ಯೆ ಬಂದ್ರೆ ಆಗ ಅವ್ರು ಬಂದೇ ಬರ್ತಾರೆ. ಇದರ ಬಗ್ಗೆ ನಿರ್ಲಕ್ಷ್ಯ ಅಲ್ಲ, ಅಥವಾ ಇದೇನ್ ಮಾಡುದು ಅನ್ನುವ ಅದರ ಬಗ್ಗೆ ತಾತ್ಸಾರವೂ ಅಲ್ಲ. ಈಗ ಬೇಕಿಲ್ಲ, ಅದನ್ನ ಬೇರೆಯವರು ಮಾಡೋರು ಇದ್ದಾರೆ ಅನ್ನುವ ಹೊಸಬರಿಗೆ ಅವಕಾಶ ಕೊಡುವ ಯೋಚನೆ. ಹಾಗಾಗಿ ಸಾಧಕನು ತನ್ನ ಸುತ್ತ ಇರುವ ಜೀವಿಗಳಿಗೆ ನೆರವು ನೀಡುವುದರಿಂದ ಸಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಇದು ಮತ್ತೆ ಇಲ್ಲೇ ಮುಂದೆ ಬರುತ್ತೆ. ತೇನ ಸೋತ್ತಮಾನ ಅಂತೂ ಕಾರ್ಯ ಅನ್ಯೈಹಿ ಅಖಿಲೇಶ್ವಪಿ ತೇನಾಪಿ ಸೋತ್ತಮಾನ ಕಾರ್ಯ ಅನ್ಯೈಹಿ ಅಖಿಲೇಶು ಕಾರ್ಯ ಏತಾದೃಶಃ ಉಪಕಾರ ಶಕ್ತಿತಃ ಕರಣೀಯ. ಪ್ರಯತ್ನ ಪಟ್ಟು ಹಿಂದೇಟು ಹಾಕದೆ ಮಾಡಬೇಕಾದ ಕೆಲಸ. ಇದೇ ವಿಶೇಷ ಅಸಿದ್ಧರಿಗೆ ಮತ್ತು ಸಿದ್ಧರಿಗೆ. ಪ್ರಾಪ್ತೋಪಾಯಸ್ಸು ಸಿದ್ಧ ಸ್ಯಾತ್. ಅವನಿಗೆ ದಾರಿ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಸಿದ್ಧ ಅವನು. ಪ್ರೇಪ್ಸು ಸಾಧಕ ಉಚ್ಯತೆ. ಅಂಥ ಉಪಾಯಗಳು ತನ್ನ ಜೀವನದಲ್ಲಿ ಏನು
ಮುಖ್ಯವಾಗಿ ನಾನು ಕೈಗೊಳ್ಳಬೇಕಾದ ಕಾರ್ಯ ಏನು ಅಂತ ಅವನಿಗೆ ಇನ್ನೂ ಹುಡುಕ್ತಾ ಇದ್ದಾನೆ ಅಂದ್ರೆ, ಮಾಡುವ ಬಯಕೆ ಇದ್ದು ಅಂತಹದ್ದನ್ನ ಎಲ್ಲೋ ಒಂದೊಂದು ಕಡೆ ನಡೆಸ್ತಾ ಇದ್ದಾನೆ ಅಂತಂದ್ರೆ ಅವನು ಸಾಧಕ ಅಂತ ಅನಿಸಿಕೊಳ್ತಾನೆ. ಆ ರೀತಿಯ ಜೀವನವನ್ನ ನಡೆಸಲಿಕ್ಕೆ ಬಯಸುವವನು ಸಾಧಕ ಆಗ್ತಾನೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರಃ. ತಸ್ಯ ಅಂದ್ರೆ ಆ ಸಾಧಕಸ್ಯ ಪ್ರಾಣ್ಯುಪಕಾರೇಣ, ಅವ್ರು ಮನುಷ್ಯರು ಅಂತ ಮಾತ್ರ ಹೇಳಿಲ್ಲ, ಪ್ರಾಣಿಗಳೂ ಸೇರಿ ಸಂತುಷ್ಟೋ ಭವತಿ ಈಶ್ವರ, ತುಂಬಾ ಪ್ರೀತನಾಗ್ತಾನೆ ಭಗವಂತ. ಸಿದ್ಧೋಪಾಯೇನ ವಿಷ್ಣೋಸ್ತು ಧ್ಯಾನ ಧ್ಯಾನ ವ್ಯಾಖ್ಯಾರ್ಚನಾಧಿಕಂ ಕಾರ್ಯ ಕಾರ್ಯಂ ನಾನ್ಯತ್ತಸ್ಯ ತೇನ ತುಷ್ಟೋ ಭವತಿ ಕೇಶವ. ಸಿದ್ಧೋಪಾಯೇನ, ಈಗಲೇ ಸಿದ್ಧಿಯನ್ನ ಪಡೆದವನಾದ್ರೆ, ಸಮಾಧಿ ಸಿದ್ಧನಾದವನು ಕೂಡ ಧ್ಯಾನದಲ್ಲಿರಬೇಕು, ಪ್ರವಚನದಲ್ಲಿರಬೇಕು, ಜಪದಲ್ಲಿರಬೇಕು, ಪೂಜೆಯಲ್ಲಿರಬೇಕು. ಸಿದ್ಧಿಯನ್ನ ಸಮಾಧಿಯನ್ನ ಸಾಧಿಸಿದವನು ಕೂಡ ಅವನಿಗೆ ಬೇರೆ ಕರ್ಮ ಇಲ್ಲ. ಅಷ್ಟರಿಂದಲೇನೆ ದೇವರು ಅವನಿಗೆ ತೃಪ್ತನಾಗ್ತಾನೆ. ಅವನು ಸಮಾಜದ ಜನರ ನಡುವೆ ಇಳಿದು ತನ್ನ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಬೇಕಾಗಿಲ್ಲ. ಅವನು ಧ್ಯಾನ, ಆಖ್ಯಾನ, ವ್ಯಾಖ್ಯಾನ, ಪ್ರವಚನ, ಬರವಣಿಗೆ, ಗ್ರಂಥ ರಚನೆ, ಇದೆಲ್ಲ ತುಂಬಾ ಎತ್ತರದ ಸ್ಥಿತಿಯನ್ನು ಏರಿದವನ ಬದುಕು. ಅವನು ಜನರ ಜೊತೆಗೆ ಬೆರಿತಾನೆ, ಆದ್ರೆ ಉದ್ದೇಶಪೂರ್ವಕ ಹೋಗಿ ಬೆರಿಬೇಕಾದ ಅಗತ್ಯ ಬರುವುದಿಲ್ಲ. ಕಾರ್ಯಂ ನಾಣ್ಯತ್ತಸ್ಯ, ಅವನಿಗೆ ಬೇರೆ ಕೆಲಸ ಇಲ್ಲ. ಅವನು ಜಪ ಅಂದ್ರೆ ಎಲ್ಲೋ ಕಾಡಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತಲ್ಲ, ಅವನು ಏನ್ ಕೆಲಸ ಮಾಡ್ತಾ ಇದ್ರು ಜಪ ಮಾಡಬಹುದು. ಸ್ಟೇಜ್ ಅಲ್ಲಿ ಎಷ್ಟೋ 1000 ಜನ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಜಪ ಆಗ್ತಾ ಇರುತ್ತೆ. ಎಲ್ಲೋ ಪ್ರಯಾಣ ಹೋಗ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಜಪ ಆಗ್ತಾ ಇರುತ್ತೆ. ಅಂತ ವ್ಯಕ್ತಿಗಳನ್ನ ನಾವು ನೋಡಿದ್ದೇವೆ ಅನ್ನೋದಕ್ಕೆ ತುಂಬಾ ಖುಷಿ. ತುಂಬಾ ಹತ್ತಿರದಲ್ಲಿ ಅವರ ಜೊತೆಗೆ ಬದುಕಲಿಕ್ಕೆ ಅವಕಾಶ ಸಿಕ್ತು ಅನ್ನೋದು ಖುಷಿ. ಹಾಗಾಗಿ ಭಗವಂತ ಅಷ್ಟರಲ್ಲಿ ತೃಪ್ತನಾಗ್ತಾನೆ. ಆದ್ರಿಂದಾಗಿ ಕರ್ಮಾಕರ್ಮಗಳಲ್ಲಿ ಗೊಂದಲ ಏನಿಲ್ಲ. ಸಿದ್ಧನಿಗೂ ಅಸಿದ್ಧನಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಹೇಳಿದ್ರು. ಭಾಗವತದಲ್ಲಿ ಈ ಮಾತು ಬಂತು. ಏನು ಅಂತ, ಮದಧೀನ ವಿಧಂ ಜ್ಞಾತ್ವ, ಅದಲ್ಲ, ಶಮೋಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ, ನನ್ನಲ್ಲಿ ಬುದ್ಧಿ ಇರುವವನು, ಬುದ್ಧಿಯನ್ನು ನೆಲೆಗೊಳಿಸುವವನು ಶಮವನ್ನು ಪಡೆದ ಅಂತ ಅರ್ಥ. ಇಂದ್ರಿಯಗಳಲ್ಲಿ ನಿಯಂತ್ರಣವನ್ನು ತಂದುಕೊಂಡ ಅಂದ್ರೆ ಅದು ದಮ ಅಂತ ಅರ್ಥ. ಇದು ಕರ್ಮಾಕರ್ಮಗಳ ವಿಷಯದಲ್ಲಿ ಗೊಂದಲ ಇಲ್ಲದೆ ಅವನು ಅರ್ಥ ಮಾಡಿಕೊಳ್ಬೇಕಾದ ರೀತಿ ಅಂತ. ಇದರ ಸ್ವಲ್ಪ ವಿಸ್ತಾರವಾದ ಚಿಂತನೆಯನ್ನು ಮತ್ತೆ ನಾವು ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು.